ಹೊಸ ವರ್ಷ ಆಚರಣೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಸಾಕಷ್ಟು ಕ್ರಮಕ್ಕೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಮುಂದಾಗ್ತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಚಿಕ್ಕಬಳ್ಳಾಪುರ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡೋಣ. ಸರ್, ಹೊಸ ವರ್ಷದ ಹಿನ್ನೆಲೆ ನಮ್ಮ ಜಿಲ್ಲೆಯ ಪ್ರವಾಸಿ ತಾಣಗಳ ನಿರ್ಬಂಧ ಕೆಲವು ಮಾಡ್ತಿದ್ದೀನಿ, ನಂದಿ ಬೆಟ್ಟ ಆಗಿರ್ಬೋದು. ಸೊ ಏನೆಲ್ಲ ಮಾಡ್ತಾ ಇದ್ದೀರಾ ಸರ್? ಬೇಸಿಕ್ಲಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಏನೇನಿದೆಯಾ ಮತ್ತು ಸುಮಾರು ಟ್ರೆಕ್ಕಿಂಗ್ ವಗೇರದು ಕೂಡ ಪ್ಲೇಸಸ್ ಇದೆ. ಆ ಜಾಗ ಏನೇನು ನಮ್ಮ ಸೈಡಿಂದ ಕ್ರಮ ತಗೊಂಡಿದ್ದೀವಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನಿಂದ, ಅದು ತಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಬೇಸಿಕ್ಲಿ ನಂದಿ ಹಿಲ್ಸಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ 1 ಜನವರಿ ಬೆಳಿಗ್ಗೆ 10 ಗಂಟೆ ತನಕ ಎಂಟ್ರಿ ಬ್ಯಾನ್ ಆಗಿದೆ ಪಬ್ಲಿಕ್ದು. ಆ ಜಾಗ ಯಾವುದೂ ಥರದ್ದು ನಂದಿ ಬೆಟ್ಟ ಮೇಲ್ಗಡೆ ಹೋಗೋಕ್ಕೆ ಅವಕಾಶ ಇಲ್ಲ. ಅದೇ ರೀತಿ ನಮ್ಮಲ್ಲಿ ಬೇರೆ ಇಂಪಾರ್ಟೆಂಟ್ ಟ್ರೆಕ್ಕಿಂಗ್ ಪ್ಲೇಸಸ್ ಸ್ಕಂದಗಿರಿ ಟ್ರೆಕ್, ಕೈವಾರ ಟ್ರೆಕ್ಕಿಂಗ್ ಮತ್ತು ಅವಲ್ ಬೆಟ್ಟ, ಈ ನಮ್ಮ DFO ಕಡೆಯಿಂದ ಕೂಡ ಒಂದು ಆದೇಶ ಆಗಿದೆ. ಅಲ್ಲಿ ಕೂಡ ಅವರು ಟ್ರೆಕ್ಕಿಂಗ್ ವಗೇರದು ಯಾವುದೂ ಅಲೌ ಮಾಡ್ತಾಯಿಲ್ಲ 1ನೇ ತಾರೀಕಿಗೆ. ಜೊತೆಗೆ ನಮ್ಮ ಡಿಸ್ಟಿಕಲ್ಲಿ ನಂದಿ ಹಿಲ್ಸ್ ಮತ್ತು ಬೇರೆ ಅಕ್ಕಪಕ್ಕ ಯಾವ ಜಾಗ ಇಂಪಾರ್ಟೆಂಟ್ ಹೋಟೆಲ್ಸ್, ರೆಸಾರ್ಟ್ಸ್, ಹೋಮ್ ಸ್ಟೇಸ್ ವಗೇರ ಕೂಡ ಏನಿದೆ ಅವ್ರ ಜೊತೆ ಕೂಡ ನಾವು ಒಂದು ಮೀಟಿಂಗ್ ಮಾಡಿ ಏನೇನು ಎಚ್ಚರಿಕೆ ತಗೋಬೇಕು ಮತ್ತು ಪ್ರಿಕಾಷನ್ಸ್, ಡೂಸ್ ಆ್ಯಂಡ್ ಡೋಂಟ್ಸ್ ಏನೇನು ಮಾಡಬೇಕು ಅದು ಎಲ್ಲ ನಾವು ಶೇರ್ ಮಾಡಿದ್ದೀವಿ. ಸರ್, ಅಂದರೆ ಈಗ ಹೊಸ ವರ್ಷಾಚರಣೆಗೆ ನಂದಿ ಬೆಟ್ಟದ ತಪ್ಪಲಿನಲ್ಲಿ ಸಾಕಷ್ಟು ರೆಸಾರ್ಟ್ಗಳಿದ್ದಾವೆ. ಅಲ್ಲಿ DJ ಹಾಕ್ಕೊಳ್ಳೋದಕ್ಕೆ ಮತ್ತು ಏನಾರ ಪರ್ಮಿಷನ್ ಇದೆಯಾ, ಇಲ್ಲ ಬ್ಯಾನ್ ಮಾಡಿದ್ದಾರೆ? ಯಾವ ರೀತಿ ಇನ್ಸ್ಟ್ರಕ್ಷನ್ ರೆಸಾರ್ಟ್ಗಳಿಗೆ ಕೊಟ್ಟಿದ್ದಾರೆ ಸರ್? ನೋಡಿ, ಫಸ್ಟ್ ಆಫ್ ಆಲ್ ಈ ಇವೆಂಟ್ ವಗೇರ ಯಾವ ಆರ್ಗನೈಸ್ ಆಗ್ತಾಯಿದೆ, ಎಸ್ಪೆಷಲಿ ರಿಸಾರ್ಟ್ಸಲ್ಲಿ ಅಲ್ಲಿ ಯಾರು ರೂಮ್ ತೊಗೊಂಡಿದ್ದಾರೆ ಓನ್ಲಿ ಅವರಿಗೆ ಅಲೌ ಮಾಡ್ತಾ ಇದ್ದಾರೆ. ಅವರು ಹೊರಗಡೆದವ್ರಿಗೆ ಅಲೌ ಮಾಡ್ತಾ ಇಲ್ಲ. ಯಾರು ರೂಮ್ ಬುಕ್ ಮಾಡಿದ್ದಾರೆ ಓನ್ಲಿ ಅವರಿಗೆ ಅಲೌಡ್ ಇದೆ. ಈ ಥರ ಅವ್ರ ಜೊತೆ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ವಿಚಾರ ಬಗ್ಗೆ ನಾವು ಲೌಡ್ ಸ್ಪೀಕರ್ ವಗೇರದು ಯೂಸೇಜ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ 10 ಗಂಟೆ ಆದಮೇಲೆ ಆಗಬಾರ್ದು. ಮತ್ತು ಬೈ ಚಾನ್ಸ್ ಅಲ್ಲಿ ಲಿಕರ್ದು ಲೈಸೆನ್ಸ್ ಇದೆಯಾ ಅವರ ಹತ್ರ, ಅಥವಾ 1 ಡೇ ಲೈಸೆನ್ಸ್ ತೊಗೊಂಡಿದ್ದಾರೆ, ಆ ಥರದ್ದು ಎಲ್ಲ ವಿಚಾರ ನಾವು ಮಾಡಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಅವ್ರಿಗೆ ನೋಟಿಸಸ್ ಕೊಟ್ಟಿದ್ದೀವಿ ಡೂಸ್ ಆ್ಯಂಡ್ ಡೋಂಟ್ಸ್ದು. ಸರ್, ಅಂದರೆ ಈಗ ನಂದಿ ಬೆಟ್ಟ ಆಗಿರೋದು ಒಟ್ಟಾರೆ ಸೆಲೆಬ್ರೇಷನ್ ಮಾಡೋದಕ್ಕೆ ಆ ವ್ಯಾಪ್ತಿಯಲ್ಲಿ ಎಷ್ಟರಿಂದ ಎಷ್ಟು ತನಕ ಸಮಯ ಫಿಕ್ಸ್ ಮಾಡಿದ್ದಾರೆ ಸರ್? ನೋಡಿ, ಸಮಯ ಯಾವುದೂ ಥರದ್ದು ಫಿಕ್ಸ್ ಇಲ್ಲ. ಯಾವುದೂ ಥರದ್ದು ನ್ಯೂಸೆನ್ಸ್ ಮಾಡೋಕ್ಕೆ ಆಗಲ್ಲ, ಶಾಂತಿ ಭಂಗ ಮಾಡೋಕ್ಕೆ ಆಗಲ್ಲ ಪಬ್ಲಿಕ್ಗೆ. ಶಾಂತಿಯುತವಾಗಿ ಯಾರಿಗೆ ಯಾವ ಜಾಗ ಅವಕಾಶ ಸಿಕ್ಕಿದೆ, ಅಂದರೆ ರಿಸಾರ್ಟಲ್ಲಿ ಹೋಗಿದ್ದಾರೆ, ರಿಸಾರ್ಟಲ್ಲಿ ಶಾಂತಿಯುತವಾಗಿ ಹೇಗೆ ಥರ ವ್ಯವಸ್ಥೆ ಆಗಿದೆ ಅದನ್ನು ಎಂಜಾಯ್ ಮಾಡಬೇಕು. ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಲೌಡ್ ಸ್ಪೀಕರ್ದು ಅಥವಾ ಬೇರೆ ಏನು ಲಿಕರ್ ವಗೇರದು ಅದು ಎಲ್ಲ ಪಾಲನೆ ಮಾಡಬೇಕು. ಅದೇ ರೀತಿ ಬೇಸಿಕ್ಲಿ 12:30 ನಾವು ಕ್ಲೋಸ್ ಮಾಡ್ತೀವಿ. ಯಾವ ಜಾಗ ಈವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದಾರೆ ಆ ಜಾಗ ಕೂಡ 12:30 ನಾವು ಕ್ಲೋಸ್ ಮಾಡ್ತೀವಿ. ಮತ್ತು ಬೇರೆ ಲೈಸೆನ್ಸ್ ಪ್ರಕಾರ, ಫಾರ್ ಎಕ್ಸಾಂಪಲ್ ವೈನ್ ಶಾಪ್ಸ್ದು ಅಥವಾ ಇವರೆಲ್ಲಾರ್ದು ಏನು ಟೈಮಿಂಗ್ಸ್ ಇದೆ ಆ ಟೈಮಿಂಗ್ ಪ್ರಕಾರ ಕ್ಲೋಸ್ ಆಗುತ್ತೆ. CL7, CL9ದು ಬೇರೆ ಬೇರೆ ಟೈಮಿಂಗ್ಸ್ ಇದೆ, ಆ ಪ್ರಕಾರ ಕ್ಲೋಸ್ ಮಾಡ್ತಾರೆ ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಅಲ್ಲಿ ಹೋಗಿ. ಸರ್, ಒಟ್ಟಾರೆ ಬರುವಂಥ ಪ್ರವಾಸಿಗರಿಗೆ, ಜಿಲ್ಲೆಯ ಜನರಿಗೆ ಹೊಸ ವರ್ಷವನ್ನು ಯಾವ ರೀತಿ ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಂಡು ಸೆಲೆಬ್ರೇಷನ್ ಮಾಡಬೇಕು ಅಂತ ಮನವಿ ಮಾಡ್ತೀರಾ? ನಾವು ಫಸ್ಟ್ ಆಫ್ ಆಲ್ ಎಲ್ಲರ ಜೊತೆ ಅದು ಮನವಿ ಮಾಡ್ತೀವಿ ಕಿ ದಯವಿಟ್ಟು ನಮಗೆ ಒಂದು ಸಹಕಾರ ಕೊಡಬೇಕು ಕಿ ಇದು ಇಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಏನಾಗ್ತಾಯಿದೆ, ಯಾವ ಜಾಗ ಈವೆಂಟ್ಸ್ ಆಗ್ತಾಯಿದೆ ಅದು ಬೇರೆ ಯಾವುದು ಅಹಿತಕರ ಘಟನೆ ಆಗಬಾರ್ದು ಮತ್ತು ಶಾಂತಿಯುತವಾಗಿ ಆಗಬೇಕು. ಈ ಥರ ನಮಗೆ ಸಹಕಾರ ಬೇಕು. ಬೇಸಿಕ್ಲಿ ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಸುಮಾರು ಇದೆ. ಪಬ್ಲಿಕ್ ಯಾರು ಸೆಲೆಬ್ರೇಟ್ ಮಾಡೋಕ್ಕೆ ಬರ್ತಾರೆ ಅವ್ರದ್ದು ಕೂಡ ಸುಮಾರು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಸುಮಾರು ಜನ ಪಾರ್ಟಿ ಆದಮೇಲೆ ಕುಡಿದಾದ್ಮೇಲೆ ಡ್ರೈವ್ ಮಾಡ್ತಾರೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು. ಎಲ್ಲ ಥರದ್ದು ಟ್ರಾಫಿಕ್ ರೂಲ್ಸ್ದು ಪಾಲನೆ ಮಾಡಬೇಕು. ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದು ಎಲ್ಲ ಪಾಲನೆ ಮಾಡಬೇಕು. ಅದು ನಾನು ಮನವಿ ಮಾಡ್ತೀವಿ. ಮತ್ತು ಪೊಲೀಸ್ ಯಾವಾಗ ಬೈ ಚಾನ್ಸ್ ಪೊಲೀಸ್ ಜೊತೆ ಏನು ಇಂಟ್ರಾಕ್ಷನ್ ಆಗುತ್ತೆ ಅವ್ರಿಗೂ ಕೂಡ ಸಹಕಾರ ಕೊಡಬೇಕು. ಇದಿಷ್ಟು ಚಿಕ್ಕಬಳ್ಳಾಪುರ SP ಅವರ ಮಾತು. ಅಂದರೆ ಜಿಲ್ಲೆಯಾದ್ಯಂತ ಪ್ರವಾಸಿ ತಾಣಗಳು ಸೇರಿದಂತೆ ರೆಸಾರ್ಟ್ಗಳಿಗೂ ಕೂಡ ಒಂದಷ್ಟು ಮಾನದಂಡಗಳನ್ನ ಮಾಡಿದ್ದೀವಿ. ಪೊಲೀಸ್ ವೈಲೇಷನ್ ಮಾಡ್ದಿರಾ ಸಾರ್ವಜನಿಕರ ಸಮಸ್ಯೆ ಆಗದಂತೆ ಹೊಸ ವರ್ಷವನ್ನು ಸಂಭ್ರಮಿಸಲಿ ಅಂತ ಹೇಳ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.